ಕೊರೆಯೋ ಚಳಿಯ ಬಳಿಕ ಉತ್ತರ ಭಾರತದಲ್ಲಿ ಈಗ ಬಿಸಿಲಿನ ಆರ್ಭಟ ಮುಂದುವರೆದಿದೆ. ಸುಡ್ತಾ ಇರುವಂತಹ ಬೇಸಿಗೆಯ ಬಿಸಿಲಿಗೆ ಉತ್ತರ ಭಾರತದಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಬೇಸಿಗೆಯ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ನಿನ್ನೆ 46.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಮಹಾರಾಷ್ಟ್ರ ಭೀರಾನಗರದಲ್ಲಿ 46.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದ್ದು, ಮಾರ್ಚ್ನಲ್ಲೇ ಈ ಪ್ರಮಾಣದ ಉಷ್ಣಾಂಶ ದಾಖಲಾಗಿರೋದು ಇದೇ ಮೊದಲು ಅಂತ ಹೇಳಲಾಗಿದೆ. ಉತ್ತರ, ಪೂರ್ವ ಹಾಗೂ ಮಧ್ಯ ಭಾರತದಲ್ಲಿ ಬಿಸಿಗಾಳಿ ಹೆಚ್ಚಳ ಸಾಧ್ಯತೆ ಕಂಡುಬರ್ತಾ ಇದ್ದು, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಹರಿಯಾಣ, ಚಂಡೀಗಢ, ಒಡಿಶಾದಲ್ಲಿ ಬಿಸಿಗಾಳಿ ಬೀಸುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಭಿಪ್ರಾಯಪಟ್ಟಿದೆ. ಮಾರ್ಚ್ ಬಂತು ಅಂತಂದ್ರೆ ಸೆಕೆಗಾಲ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಈ ಸೆಕೆಯ ಪ್ರಮಾಣ ಈ ಬಾರಿ ಅತಿ ಹೆಚ್ಚು ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಮಾರ್ಚ್ನಲ್ಲಿ ದಾಖಲಾಗಿರುವಂತಹ ಉಷ್ಣಾಂಶ 46.5 ಡಿಗ್ರಿ ಸೆಲ್ಸಿಯಸ್. ಹೀಗಾಗಿ ಉತ್ತರ ಭಾರತ ಹಾಗೆ ಮಹಾರಾಷ್ಟ್ರ ಮತ್ತೆ ಮಧ್ಯ ಭಾರತ ಎಲ್ಲ ಜನರು ಕೂಡ ಈಗ ಸೆಕೆಯಿಂದಾಗಿ ಕಂಗೆಟ್ಟು ಹೋಗಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಇಷ್ಟು ಹೆಚ್ಚು ಉಷ್ಣಾಂಶ ದಾಖಲಾಗಿರೋದು ಇದೇ ಮೊದಲು ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರದ ಭೀರಾನಗರದಲ್ಲಿ 46.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದ್ದು, ಮಾರ್ಚ್ನಲ್ಲಿ ಈ ಪ್ರಮಾಣದ ಉಷ್ಣಾಂಶ ದಾಖಲಾಗಿರೋದು ಇದೇ ಮೊದಲು. ಇನ್ನು ಉತ್ತರ, ಪೂರ್ವ ಹಾಗೆ ಮಧ್ಯ ಭಾರತದಲ್ಲಿ ಬಿಸಿಗಾಳಿ ಹೆಚ್ಚಳ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಹರಿಯಾಣ, ಚಂಡೀಗಢ, ಒಡಿಶಾದಲ್ಲಿ ಬಿಸಿಗಾಳಿ ಬೀಸುವಂತಹ ಸಾಧ್ಯತೆ ಇದೆ.